ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಅಖಾಡ ನಿಗಿನಿಗಿಯಾಗಿ ಕೆಂಡವಾಗಿದೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಬೆಳಗ್ಗೆಯಿಂದ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಶಾಸಕಿ ಅನಿತಾ ಕುಮಾರಸ್ವಾಮಿ ಮತಾಧೀಶನ ಮನ ಗೆಲ್ಲೋದಕ್ಕೆ ಪ್ರಯತ್ನ ನಡೆಸಿದರು. ಸಂಜೆ ರಾಹುಲ್ ಗಾಂಧಿ ಕೂಡ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ ಬಹಿರಂಗ ಸಮಾವೇಶದಲ್ಲಿ ಮೋದಿಯವರನ್ನು ತೆಗಳಿ ಮತ ನೀಡುವಂತೆ ಮನವಿ ಮಾಡಿದರು. ಸಕ್ಕರೆ ನಾಡು ಮಂಡ್ಯ ಸದ್ಯ ಹೊತ್ತಿ ಹುರಿಯುತ್ತಿದೆ. ಮತದಾನಕ್ಕೆ ಕೇವಲ 5 ದಿನ ಬಾಕಿ ಇದ್ದು ಹೈ ವೋಲ್ಟೇಜ್ ಅಖಾಡದಲ್ಲಿ ಪ್ರಚಾರದ ಭರಾಟೆಯ ಕಿಚ್ಚು ಧಗಧಗಿಸುತ್ತಿದೆ. ಪುತ್ರ ನಿಖಿಲ್ರನ್ನ ಪ್ರತಿಷ್ಠೆಯ ಕಣದಲ್ಲಿ ನಿಲ್ಲಿಸಿರೋ ಸಿಎಂ ಕುಮಾರಸ್ವಾಮಿ ಭರ್ಜರಿ ಮತಬೇಟೆಯಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಶಾಸಕಿ ಅನಿತಾ ಕುಮಾರಸ್ವಾಮಿ ಪ್ರಚಾರ ನಡೆಸಿದ್ರು. ಇದೇ ವೇಳೆ ಪಕ್ಷೇತರ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿ ಸುಮಲತಾ ಅಂಬರೀಶ್ ವಿರುದ್ಧ ಸಿಎಂ ಎಚ್.ಡಿ.ಕೆ ಪ್ರಹಾರ ನಡೆಸಿದ್ರು. ಮದ್ದೂರು ತಾಲೂಕಿನ ಕೆ ಹೊನ್ನಲಕೆರೆ ಹಾಗೂ ಕೆಎಂ ದೊಡ್ಡಿಯಲ್ಲಿ ಮುಖ್ಯಮಂತ್ರಿಗಳು ಅಬ್ಬರದ ಪ್ರಚಾರ ನಡೆಸಿದ್ರು. ಇದೇ ವೇಳೆ ಸಿಎಂಗೆ 1 ಕ್ವಿಂಟಾಲ್ನ ಆಪಲ್ ಹಾರ ಹಾಕಿ ಜೆಡಿಎಸ್ ಕಾರ್ಯಕರ್ತರು ಸ್ವಾಗತ ಕೋರಿದ್ರು. ಇದಕ್ಕೂ ಮುನ್ನ ಬೋರಾಪುರ ಹೆಲಿಪ್ಯಾಡ್ನಲ್ಲಿ ಮಾತನಾಡಿದ ಅವರು, ಈ ಚುನಾವಣೆ ನಮಗೆ ಭಯ ತರಿಸುತ್ತೆ ಎಂದಿದ್ದ ಸುಮಲತಾಗೆ ಟಾಂಗ್ ಕೊಟ್ರು. ಸಿಆರ್ಪಿಎಫ್ ಒಂದೇ ಅಲ್ಲ, ಅಮೆರಿಕ ಅಧ್ಯಕ್ಷರಿಗೆ ಹೇಳಿ ಕಮಾಂಡೋಗಳನ್ನ ಭದ್ರತೆಗೆ ತರಿಸಿಕೊಳ್ಳಲಿ ಅಂತ ವ್ಯಂಗ್ಯವಾಡಿದ್ರು. ಏನಕ್ಕೆ ಭಯ ಅವ್ರಿಗೆ? ನಾನು ಸಿಆರ್ಪಿಎಫ್ ಒಂದೇ ಅಲ್ಲ, ಬೇಕಾದ್ರೆ ಅಮೆರಿಕ ಅಧ್ಯಕ್ಷರಿಗೆ ಹೇಳಿ ಅಲ್ಲಿ ಕಮಾಂಡೋಸ್ ಇದಾರಲ್ಲ ಅವ್ರನ್ನೂ ನರೇಂದ್ರ ಮೋದಿಯವರು ಏರ್ಪಾಡು ಮಾಡಿ ಕಳಿಸ್ಕೊಡೋದು ಸೂಕ್ತ ಅವರಿಗೆ ರಕ್ಷಣೆ. ಇದೇ ವೇಳೆ ಕೇವಲ ಸುಮಲತಾಗೆ ತಿರುಗೇಟು ಕೊಟ್ಟಿದ್ದು ಮಾತ್ರವಲ್ಲ, ಸೈನಿಕರ ಕುರಿತು ಹೇಳಿಕೆಗೂ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟರು. ಇವತ್ತು ಸೈನಿಕರಾಗಿ ಹೋಗ್ತಕ್ಕಂಥವ್ರು ಇದ್ದಾರಲ್ಲ, ಉತ್ತರ ಕರ್ನಾಟಕದಲ್ಲೂ ನೋಡಿದ್ದೀನಿ, ಇಂಟ್ರ್ಯೂ ಕರೆದ್ರೆ 10,000 ಜನ ನಿಂತಿರ್ತಾರೆ. ಯಾಕೆಂದ್ರೆ ಎಲ್ಲೂ ಉದ್ಯೋಗ, ನಮ್ಮ ದೇಶದಲ್ಲಿ ನಾವುಗಳು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅವರಿಗೆ. ಕೊನೆಗೆ ಅಟ್ಲೀಸ್ಟ್ ಒಂದು ಸೈನಿಕ ಆದರೂ ಸೇರಿ ಜೀವನ ಮಾಡೋಣ ಅಂತ ಹೋಗ್ತಾರೆ. ಇರೋ ವಾಸ್ತವಾಂಶ ಅದು. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮಾತಿನ ಯುದ್ಧವು ಜೋರಾಗ್ತಿದೆ. ಹೊನ್ನಲಗೆರೆ ಗ್ರಾಮದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುಮಲತಾಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿದ್ರು. ಅಂಬರೀಷ್ ಮಾಡಿ ಮುಗಿದು ಹೋಗಿರುವ ಕೆಲಸವನ್ನ ಸಂಪೂರ್ಣ ಮಾಡಲಿಕ್ಕೆ ನಿಂತಿದೆ. ಏನು ಅಂಬರೀಷ್ ಗೌರವ ಕೊಟ್ಟಿದ್ದು ನಿಜ. ಡಾಕ್ಟರ್ ರಾಜ್ಕುಮಾರ್ಗಿಂತ ಹೆಚ್ಚು ಗೌರವ ಕೊಟ್ಟರು ಕುಮಾರಸ್ವಾಮಿ. ಕುಮಾರಣ್ಣ ಬಗ್ಗೆ ಮಾತಾಡೋದು, ನಿಖಿಲ್ ಬಗ್ಗೆ ಮಾತಾಡೋದು. ಶ್ರೀರಂಗಪಟ್ಟಣದ ಕೆಂಗಾಲು ಕೊಪ್ಪಲಿನಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಪುತ್ರನ ಪರ ಪ್ರಚಾರ ನಡೆಸಿದ್ರು. ಗ್ರಾಮಸ್ಥರು ಅನಿತಾ ಕುಮಾರಸ್ವಾಮಿ ಅವರನ್ನ ಪುಷ್ಪಾಭಿಷೇಕ ಮಾಡಿ ಸ್ವಾಗತಿಸಿದ್ರೆ ಮಹಿಳೆಯರು ಆರತಿ ಬೆಳಗಿದ್ರು. ಇದೇ ವೇಳೆ ರಾಮನವಮಿ ಅಂಗವಾಗಿ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪುತ್ರನ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಒಟ್ಟಲ್ಲಿ ಮತದಾನ ಹತ್ತಿರವಾಗ್ತಿದ್ದಂತೆ ಮಂಡ್ಯ ರಣಕಣ ರಂಗೇರ್ತಿದೆ. ನಿಖಿಲ್ ಗೆಲುವಿಗೆ ಇಡೀ ಕುಟುಂಬ ಸದಸ್ಯರೇ ಅಖಾಡಕ್ಕಿಳಿದಿದ್ದು ಪರಸ್ಪರ ವಾಗ್ಯುದ್ಧ ನಡೆಯುತ್ತಿದೆ. ಅತ್ತ ಸುಮಲತಾ ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಪ್ರಚಾರ ಮಾಡ್ತಾ ಆರೋಪಗಳಿಗೆಲ್ಲ ತಿರುಗೇಟು ನೀಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಎಂಕೆ ಮೋಹನ್ ರಾಜ್, TV5 ಮಂಡ್ಯ.